ಇದೀಗ ನವಜಾತ ಶಿಶು ಹೆಣ್ಣು ಶಿಶುವನ್ನ ಬಿಟ್ಟು ತಾಯಿ ಪರಾರಿಯಾಗಿರುವಂತಹ ಘಟನೆ ಕೂಡ ಈಗ ನಡೆದಿರುವಂತದ್ದು ಶಿವಮೊಗ್ಗದಲ್ಲಿ ನಿರ್ಜನ ಪ್ರದೇಶದ ಬಸ್ ನಿಲ್ದಾಣದಲ್ಲಿ ಶಿಶು ಪತ್ತೆಯಾಗಿದೆ. ನವಜಾತ ಹೆಣ್ಣು ಶಿಶುವನ್ನ ಬಿಟ್ಟು ತಾಯಿ ಪರಾರಿ. ನಿರ್ಜನ ಪ್ರದೇಶದ ಬಸ್ ನಿಲ್ದಾಣದಲ್ಲಿ ಶಿಶು ಪತ್ತೆಯಾಗಿದೆ. ಗವಟೂರು ಬಸ್ ನಿಲ್ದಾಣದಲ್ಲಿ ಮನ ಕಲಕುವ ಘಟನೆ ನಡೆದಿದೆ. ಹೊಸನಗರ ತಾಲೂಕಿನ ಗವಟೂರಿನ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಭಾನುವಾರ ರಾತ್ರಿ 9 ಗಂಟೆಯ ಸುಮಾರಿಗೆ ನಡೆದ ಈ ಒಂದು ಘಟನೆ. ಕೈ ಚೀಲದಲ್ಲಿ ನವಜಾತ ಶಿಶುವನ್ನಿಟ್ಟು ಹೋದ ತಾಯಿ. ಶಿಶು ಜೊತೆಗೆ ಚೀಲದಲ್ಲಿನ ಹಾಲಿನ ಬಾಟಲ್ ಅನ್ನ ಕೂಡ ಇಟ್ಟು ಹೋಗಿದ್ದಾಳೆ. ಮಗುವಿನ ಅಳುವ ಶಬ್ದವನ್ನ ಕೇಳಿ ರಕ್ಷಿಸಿದ್ದಾರೆ ಸ್ಥಳೀಯರು ಮಗುವನ್ನ. ರಿಪ್ಪನ್ಪೇಟೆ ಪೊಲೀಸರಿಗೆ ಮಗುವಿನ ಹಸ್ತಾಂತರ. ನವಜಾತ ಶಿಶು ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಗೆ ಈಗ ಶಿಫ್ಟ್ ಮಾಡಲಾಗಿದೆ. ಮಗುವಿನ ಪೋಷಕರ ಪತ್ತೆಗಾಗಿ ಪೊಲೀಸರಿಂದ ಕೂಡ ತನಿಖೆ ಮುಂದುವರಿದಿದೆ. ನವಜಾತ ಹೆಣ್ಣು ಶಿಶುವನ್ನ ಬಿಟ್ಟು ತಾಯಿ ಪರಾರಿಯಾಗಿರುವಂಥದ್ದು. ನಿರ್ಜನ ಪ್ರದೇಶದ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿಯೇ ಶಿಶು ಪತ್ತೆಯಾಗಿದೆ. ಗವಟೂರು ಬಸ್ ನಿಲ್ದಾಣದಲ್ಲಿ ಮನಕೊಲಕುವಂತಹ ಘಟನೆ ಬೆಳಕಿಗೆ ಬಂದಿದೆ. ಹೊಸನಗರ ತಾಲೂಕಿನ ಗವಟೂರಿನ ಬಸ್ ನಿಲ್ದಾಣ. ಭಾನುವಾರ ರಾತ್ರಿ 9 ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು ನಡೆದಿರುವಂಥದ್ದು. ಕೈ ಚೀಲದಲ್ಲಿ ನವಜಾತ ಶಿಶುವನ್ನಿಟ್ಟು ಹೋಗಿದ್ದಾಳೆ ತಾಯಿ. ಎಲ್ಲ ಅವಳು ಪಾಪಿ ಅಂತಾನೆ ಹೇಳ್ಬೇಕು. ಶಿಶು ಜೊತೆಗೆ ಚೀಲದಲ್ಲಿ ಹಾಲಿನ ಬಾಟಲ್ ಅನ್ನ ಇಟ್ಟಿದ್ದಂತಹ ತಾಯಿ. ಮಗುವಿನ ಅಳು ಶಬ್ದವನ್ನ ಕೇಳಿ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಆ ಮಗುವನ್ನ. ರಿಪ್ಪನ್ಪೇಟೆ ಪೊಲೀಸರಿಗೆ ಮಗುವನ್ನ ಹಸ್ತಾಂತರ ಕೂಡ ಮಾಡಲಾಗಿದೆ. ನವಜಾತ ಶಿಶುವನ್ನ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಈಗ ಶಿಫ್ಟ್ ಮಾಡಲಾಗಿದೆ. ಮಗುವಿನ ಪೋಷಕರ ಪತ್ತೆಗಾಗಿ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಗಮನಿಸ್ತಾ ಇದ್ದೀವಲ್ಲ, ಇದೇ ಒಂದು ಕೈ ಚೀಲದಲ್ಲಿ ಆ ಒಂದು ಶಿಶುವನ್ನ, ಹೆಣ್ಣು ಮಗುವನ್ನ, ನವಜಾತ ಹೆಣ್ಣು ಶಿಶು ಮಗು, ಆ ಒಂದು ಮಗುವನ್ನ ಆ ಕೈ ಚೀಲದಲ್ಲಿ ಇಟ್ಟು ಪರಾರಿಯಾಗಿರುವಂಥದ್ದು ತಾಯಿ. ಗವಟೂರು ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಹೊಸನಗರ ತಾಲೂಕಿನ ಗವಟೂರು ಬಸ್ ನಿಲ್ದಾಣದಲ್ಲಿ ಆ ಒಂದು ಬ್ಯಾಗ್ನಲ್ಲಿ ಮಗುವನ್ನ ತೆಗೆದುಕೊಂಡು ಜೊತೆಗೆ ಪಾಪುಗೆ ಒಂದು ಹಾಲಿನ ಬಾಟಲ್ ಅನ್ನ ಕೂಡ ಇಟ್ಟು ಹೋಗಿದ್ದಾಳೆ. ಇದೀಗ ಪೋಷಕರನ್ನು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಲ್ಲ, ಹೇಗೆ ಮನಸ್ಸು ಬರುತ್ತೆ ಅಂತ 9 ತಿಂಗಳು ಹೊತ್ತು ಹೆತ್ತಿರ್ತಾರೆ. ಅದು ಯಾವ ಕಾರಣಕ್ಕೆ ಬಿಟ್ಟು ಹೋಗಿರ್ತಾರೋ ಯಾಕೋ. ನಿರ್ಜನ ಪ್ರದೇಶದ ಬಸ್ ನಿಲ್ದಾಣದಲ್ಲಿ ಮಗು ಪತ್ತೆಯಾಗಿರುವಂಥದ್ದು. ಹೆಣ್ಣು ಮಗು ಎನ್ನುವ ಕಾರಣಕ್ಕೆ ಬಿಟ್ಟು ಹೋದ್ರೋ ಅಥವಾ ಮನೆಯಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಅನ್ನುವಂತಹ ಕಾರಣಕ್ಕೆ ಬಿಟ್ಟು ಹೋದ್ರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಮಕ್ಕಳ ಹಕ್ಕುಗಳ ಆಯೋಗ ಇದೆ ಅಲ್ವಾ, ಅಲ್ಲಾದ್ರೂ ಬಿಡಬೇಕಾಗಿತ್ತಲ್ವಾ. ಏಕಾಏಕಿಯಾಗಿ ಈ ರೀತಿಯಾಗಿ ರಾತ್ರೋರಾತ್ರಿ 9 ಗಂಟೆ ಸುಮಾರಿಗೆ ಬಂದು ಈ ರೀತಿ ಬಿಟ್ಟು ಹೋದ್ರೆ ಏನಂತ ತಿಳ್ಕೊಬೇಕು. ಎಷ್ಟೋ ಜನ ಮಕ್ಕಳಾಗ್ಲಿ ಅಂತ ದೇವ್ರಿಗೆ ಹರಕೆಯನ್ನು ಕಟ್ತಾರೆ. ಮಕ್ಕಳಾಗೋರು ಈ ರೀತಿ ದರಿದ್ರ ಕೆಲಸಗಳನ್ನು ಮಾಡ್ತಾರೆ. ಮಗು ಅಳೋ ಶಬ್ದವನ್ನ ಕೇಳಿ ಸ್ಥಳೀಯರು ಈಗ ರಕ್ಷಣೆ ಮಾಡಿರುವಂಥದ್ದು. ಶಿವಮೊಗ್ಗದಲ್ಲಿ ಈ ಒಂದು ಘಟನೆ ನಡೆದಿದೆ. ಭಾನುವಾರ ರಾತ್ರಿ 9 ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ಗವಟೂರಿನಲ್ಲಿ ಬಸ್ ನಿಲ್ದಾಣದಲ್ಲಿ ಈ ಒಂದು ಮಗುವನ್ನ ಬಿಟ್ಟು ಹೋಗಿರುವಂಥದ್ದು. ಏನು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಇದೇ ಒಂದು ಕೈ ಚೀಲದಲ್ಲಿ ನವಜಾತ ಶಿಶುವನ್ನ ಇರಿಸಿ ಅದರಲ್ಲಿ ಹಾಕಿ ತೆಗೆದುಕೊಂಡು ಬಂದು ತಾಯಿ ಒಂದು ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿರುವಂಥದ್ದು. ಪರಾರಿಯಾಗಿದ್ದಾಳೆ. ಈಗ ತಾಯಿಯ ಹುಡುಕಾಟಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ನಿರ್ಜನ ಪ್ರದೇಶದ ಬಸ್ ನಿಲ್ದಾಣದಲ್ಲಿ ಯಾವುದೋ ನಾಯಿನೋ ಬಂದು ಏನಾದರೂ ಮಗುಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಏನು ಗತಿ ಆಗ್ತಾ ಇತ್ತು. ಬೀದಿ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗಿರುವಂಥದ್ದು ರಾತ್ರಿಯ ವೇಳೆ.
ಅದೃಷ್ಟವಶಾತ್ ಏನೂ ಆಗಿಲ್ಲ. ಮಗುವಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ.